ಸೊ ಈಗ ನಾನು ಒಂದಷ್ಟು ಸಿಚುವೇಶನ್ಸ್ ಕೊಡ್ತೀನಿ. ಓಕೆ. ಸೊ ನೀವು ಇನ್ಸ್ಟಾ ಫ್ಯಾಮಿಲಿಗೆ ಈ ಸಾಂಗ್ಗಳನ್ನು ಡೆಡಿಕೇಟ್ ಮಾಡ್ಬೇಕು. ಓಕೆನಾ? ಆ ಸರಿ. ಸಿಚುವೇಶನ್ಗೆ ತಕ್ಕಂತೆ ಅಂದ್ರೆ ನಿಮ್ಮ ಪ್ರೊಫೈಲಿಂದಾನೇ ನೀವು ಹಾಡಿರುವ ಹಾಡುಗಳನ್ನ ನಾನು ತಗೊಂಡಿದ್ದೀನಿ. ಓಕೆ. ನಾನು ಒಂದು ಸಿಚುವೇಶನ್ ಕೊಡ್ತೀನಿ, ನೀವು ಅದನ್ನ ಹಾಡಬೇಕು. ಓಕೆನಾ? ಓಕೆ. ಇದು ಡೆಡಿಕೇಟೆಡ್ ಟು ಇವರ ಇನ್ಸ್ಟಾ ಫ್ಯಾಮಿಲಿ. ಹಾ, ಓಕೆ, ಎಲ್ಲ ನನ್ನ ಫ್ಯಾಮಿಲಿಗೋಸ್ಕರ. ಸ್ಟಾರ್ಟ್ ಮಾಡೋಣ. ಯಾ. ಇನ್ಸ್ಟಾದೇ ಒಂದು ಸಿಚುವೇಶನ್ ಎತ್ಕೊಂಡಿದ್ದೀನಿ. ಸರಿ. ಓಕೆನಾ? ಪ್ರೀತಿ ಇವಾಗ ಪ್ರಾರಂಭ ಆಗ್ತಾ ಇದೆ. ಸೊ ಹುಡುಗ ಹುಡುಗಿ ಮಧ್ಯೆ ಪ್ರೀತಿ ಇವಾಗ ಪ್ರಾರಂಭ ಆಗ್ತಾ ಇದೆ. ಸೊ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡಲು, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ, ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಈಗ ಸಿಚುವೇಶನ್ ಲವ್ ಮಿಡಲ್ ಅಲ್ಲಿದೆ. ಓಕೆ. ಹ್ಮ್. ಲವ್ ಮಿಡಲ್ ಅಲ್ಲಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಈಗ ಬ್ರೇಕಪ್ ಸ್ಟೇಜಿಗೆ ಬಂದಿದೆ. ಬ್ರೇಕಪ್ ಸ್ಟೇಜಿಗೆ ಬಂದಿದೆ. ಆ ಓ ಮರೆತರ ನಿನ್ನ ಜಗದ ಜನರು, ಇರುವುದೊಂದೇ ತಾಯಿ ಮಡಿಲು, ತೊರೆದರೆ ಹೇಗೆ ಹೆತ್ತ ಕರುಳು, ಮಲ್ಲೋರ್ಯಾರು ನಿನ್ನ ಅಳಲು, ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಲಿ ಹೃದಯದ ನೋವಿದೆ, ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಇಲ್ದೆ ಜಾತ್ರೆ ಮುಗಿದಿವೆ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ಓಕೆ, ಬ್ರೇಕಪ್ ಸ್ಟೇಜ್ ಇಂದ ಮದ್ವೆ ಹಂತಕ್ಕೆ ಹೋಯ್ತು ತಯಾರಿ ಇವಾಗ. ಓ ಮತ್ತೆ ಪ್ಯಾಚಪ್ ಆಗಿ ಮದುವೆ ಅಂತ ಪ್ಯಾಚಪ್ ಹೋಗಿದೆ. ಆಗಿ ಮದ್ವೆ ಹಂತಕ್ಕೆ ಹೋಗಿದೆ. ಮಾತುಕತೆಯಲ್ಲಿದೆ ಇವಾಗ. ಮಾತುಕತೆಯಲ್ಲಿದೆ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯೋ. ಫೈನಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ನೀವು ನೋಡ್ತಿರ್ತಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವೆಲ್ಲ ರೀಲ್ಸ್ ಬರುತ್ತೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದ ಕಲೆ, ನಿನ್ನ ತುಟಿಯಲ್ಲಿ ನಗುವಾಗುವ ಫಲ, ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಓಕೆ, ಎಂಗೇಜ್ಮೆಂಟ್ ನಿಂದ ಇವಾಗ ಮದುವೆ, ಹಸೆಮಣೆ, ತಾಳಿ ಕಟ್ಟೋದು, ನೀವು ಫೇಮಸ್ ಆಗಿರೋ ಸಾಂಗೇ ಹಾಡ್ಬೇಕು ಇವಾಗ. ನನಗೆ ಅಪ್ಪು ಸರ್ದು ಒಂದು ಹಾಡು ನೆನಪಾಗ್ತಿದೆ. ಯಾವುದು? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಗಿತ್ತೀಗ ಬೇಗ ಬಾ, ಗಟ್ಟಿ ಮೇಳ ಚಚ್ಚುತ್ತಿರಲು ತಾಲಿ ಕಟ್ಟುವೆ ಬಾರೆ ಬಾರೆ ಹಸಗೆ. ಓಕೆ, ಗಂಡನ ಮನೆಗೆ ಹೋಗೋದು. ಮದ್ವೆ ಆಗಿ ಗಂಡನ ಮನೆಗೆ ಹೋಗೋದಾ? ಹ್ಮ್. ಇದು ಹೌದು, ಇದೊಂದು ಹಾಡು ನೀವು ತುಂಬಾ ವೈರಲ್ ಆಗಿತ್ತು ಈ ಹಾಡು. ನೀವು 2 ಸಲ ಹಾಡಿದ್ರಿ ಹೌದು. ತವರು ಮನೆ ಬಿಟ್ಟು. ಆಸೆಗೆ ಮಿತಿ ಇಲ್ಲ,
ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ, ತೆಂಗು ತನಗಲ್ಲ ಬಾಳೆಯು ಬನಕಲ್ಲ, ಹುಟ್ಟಿದ ಊರಲಿ ನದಿಯಿಲ್ಲ, ಮಗಳೇ ಮಗಳು ಎಂದಿಗೂ ಮನೆಗಲ್ಲ, ಬಿದುರಿಗೆ ರೆಂಬಿಲ್ಲ ಕುದುರೆಗೆ ಕೊಂಬಿಲ್ಲ, ಸಾಕಿದ ಮನಕ್ಕೆ ಸೊಕ್ಕಿಲ್ಲ, ಹೆಣ್ಣಿಗೆ ಅಣ್ಣನಿಗಿಂತ ಬಲವಿಲ್ಲ, ಆಸೆಗೆ ಮಿತಿಯಿಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮನೆಯೇ ಕೊನೆಯಲ್ಲ. ಇದಂತೂ ಬಾ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಮಾತಾಡ್ಲೇಬೇಕು, ಎಷ್ಟು ವೈರಲ್ ಆಯ್ತು. 2 ಸಲ ಹಾಡಿದಿರ ನೀವು. ಹೌದು ಹೌದು, ಒಂದ್ಸತಿ ನಾನು ಇದನ್ನ ಹಾಡಿದೆ. ಅಂದ್ರೆ ಸ್ಟಾರ್ಟಿಂಗ್ ನಾನು ಹಾಡಿದ್ದು ಆಸೆಗೆ ಮಿತಿಲ್ಲ. ಇದು ಏನಾಯ್ತು ಗೊತ್ತಾ, ಆಸೆ ಹಿಂಗೆ ಯಾವ್ದಾರ ಹಾಡೋಣ ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ದೆ ಯಾವ ಹಾಡು ಹಾಡೋದು ಅಂತ. ಸಡನ್ ಆಗಿ ನನಗೆ ಒಂದು ಹಿಂಗ್ ಬಂತು. ಅಂದ್ರೆ ಯಾವುದೋ ರೀಲ್ಸ್ ಅಲ್ಲ, ಯೂಟ್ಯೂಬಲ್ಲೇ ನಾನು ನೋಡಿದ್ದು. ಯೂಟ್ಯೂಬಲ್ಲಿ ಈ ಥರದೊಂದು ಹಾಡಿದೆ ಅಂತ ಅಂದ್ಬಿಟ್ಟು ಬಂತು. ಅದು ಸ್ಟಾರ್ಟಿಂಗ್ ಅಂಬರೀಶ್ ಸರ್ ಮಾಡೋದು ನೋಡ್ತಾ ಇದ್ದೆ. ಈ ಒಂದು ಪೋರ್ಷನ್ ಬಂತು ಅಂದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ ಇಡೀ ಹಾಡು ಕೇಳ್ತೀನಿ. ಅದ್ರಲ್ಲಿ ಯಾವುದು ಬೆಸ್ಟ್ ಪಾರ್ಟ್ ಅಂತ ನನಗೆ ಫೀಲ್ ಆಗುತ್ತೋ ಅದು ನಾನು ಹಾಡಕ್ಕೆ ಶುರು ಮಾಡ್ತೀನಿ. ಸರಿ, ಇದು ಕೇಳ್ತಾ ಹಿಂಗೆ ಬಂತಿದೊಂದು ವರ್ಡು ನನಗೇನೋ ಸಿಕ್ಕಾಪಟ್ಟೆ ವೈಬ್ರೇಟ್ ಆಯಿತು. ಏನು ಚಂದ ಇದೆ ಇದು, ಏನು ಟ್ಯೂನ್ ಇದು ಅಂತ. ಸರಿ, ನನ್ನ ಉದ್ದೇಶ ಹೆಂಗಿತ್ತು ಅಂದರೆ ಒಂದು ಸೆಟ್ ಆಫ್ ಜನಕ್ಕೆ ಇದು ಇಷ್ಟ ಆಗುತ್ತೆ, ಹಾಡೋಣ, ನನಗಾಗಿದ್ದು ವೈಬ್ರೇಷನ್ ಮೋಸ್ಟ್ಲಿ ಅದಾಗ್ಬೋದು ಅವ್ರಿಗೆ ಅಂತ. ಎಷ್ಟು ವೈರಲ್ ಆಯ್ತದು ಅಂತಂದ್ರೆ ಅದು ಹಾಕಿದ್ದು ಅಷ್ಟು ಜನ ಕಮೆಂಟ್ಸಲ್ಲೇ ಹೆಣ್ಮಕ್ಳದು. ಸರ್ ನಿಜವಾಗ್ಲೂ ಏನೋ ಖುಷಿ ಆಯ್ತು ಈ ಹಾಡು ಕೇಳಿ. ಹೌದಲ್ವಾ, ಹೆಣ್ಮಕ್ಳಿಗೆ ಸತ್ಯ ಇದೆ ಅಲ್ವಾ, ನಾವು ಎಲ್ಲೋ ಹುಟ್ಟಿ ಎಲ್ಲೋ ಇರ್ತೀವಿ, ಇನ್ಯಾರ್ದೋ ಮನೆಗೆ ನಂಬ್ಕೊಂಡು ಹೋಗ್ತೀವಿ. ಕೆಲವರು ಪಾಸಿಟಿವ್ ಆಗೂ ಹಾಕಿದ್ದಾರೆ, ಅಂದರೆ ತುಂಬ ಖುಷಿ ಇದೆ. ಈಗ ಅಣ್ಣನಿಗಿಂತ ಬಲವಿಲ್ಲ ಅಂತ ಬರ್ತೇವೆ. ನನ್ನ ಅಣ್ಣ ನಂಗೆ ತುಂಬ ನಿಂತಿದೆ ಅನ್ಸರ್ ಹತ್ರ, ನಿಮ್ಮ ಹಾಡು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು, ನಮ್ಮ ಅಣ್ಣ ನೆನಪಾದ ಅಂತ. ಇನ್ನೊಬ್ಬೊಬ್ಬೊಬ್ರು ಅಯ್ಯೋ ನನಗೆ ಇದಿಲ್ಲ, ಭಾಗ್ಯ ಇಲ್ಲ, ನನಗೆ ಅಣ್ಣ ಇಲ್ಲ, ಅಥವಾ ಇದ್ರೂ ಏನೋ ಹಿಂಗೆ ಆಗಿದೆ, ಇಷ್ಟಿಷ್ಟುದ್ದ ಟೈಪ್ ಮಾಡಿದ್ದಾರೆ. ಏನೋ ಫ್ಯಾಮಿಲಿ ಇಶ್ಯೂ ಆಗಿ ನಾನು ನಮ್ಮ ಅಣ್ಣ ದೂರ ಆಗಿದ್ದೀವಿ ಇವಾಗ ನನಗೆ ಜನ ಹೆಂಗೆ ಕನೆಕ್ಟ್ ಆಗಿಬಿಡ್ತಾರೆ ಒಂದೊಂದು ಹಾಡಿಗೆ ಅಂದರೆ ಸಿಕ್ಕಾಬಟ್ಟೆ ಕನೆಕ್ಟ್. ಮೊರೋರ್ ನನಗಿದು ಒಂಥರ ಇನ್ನೊಂಥರ. ಇವಾಗ ನಾನು ಸ್ಟಾರ್ಟಿಂಗ್ ನನ್ನೊಂದು ಬೊಂಬೆಯನ್ನು ಮಾಡಿದ್ದು, ಅದು ಏನು ವೈರಲ್ ಆಯ್ತಲ್ಲ, ಅಟ್ ದ ಸೇಮ್ ಟೈಮ್ ಇದು ಒಂದು ವೈರಲ್ ಆಯಿತು. ಆಮೇಲೆ ಇನ್ನೊಂದು, ಈಗ ನೆಕ್ಸ್ಟ್ ನೀವು ಅದನ್ನು ಕೇಳ್ತೀರಾ ಅನ್ಕೋತೀನಿ. ಹಾಂ, ಯಾವುದು? ಸೊ ಈಗ ಮನೆಗೆ ಹೋಗಾಯ್ತು, ಮನೆಗೆ ಹೋಗಿ ಸೀಮಂತ. ಅದೇ ನೆಕ್ಸ್ಟ್. ಸೊ ಅದು ಅಷ್ಟೇ ಸಿಕ್ಕಾಬಟ್ಟೆ ವೈರಲ್ ಆಯ್ತು. ನಾನು ಸುಮ್ಮನೆ ಅವಳಿಗೆ, ನನ್ನ ವೈಫಿಗೆ ಏನಾಗ್ತಿತ್ತು, ಅವ್ಳಿಗೆ ಹಾಡು ಇಷ್ಟ, ಅಳ್ತಾರೆ ಅವರು. ಅವಳಿಗೆ ಅದು ಹಾಡು ಇಷ್ಟ ಆಯ್ತಾ. ಸರಿ, ನನಗೆ ಅಂದರೆ ಇದು ಸ್ವಲ್ಪ ಹಿಂದಿನ ಕತೆ ಇದು. ಸೊ ಹಾಡು ಏನಕ್ಕೆ ನಾನಲ್ಲಿ ಹಾಡಿದೆ ಅಂದರೆ, ಹಿಂಗೆ ನಾವು ಪ್ರೆಗ್ನೆನ್ಸಿಲಿ ಇದ್ದಾಗ ಮಾತಾಡ್ತಿದ್ವಿ. ನಾನು ಒಂದಷ್ಟು ಭಗವದ್ಗೀತೆ ಓದ್ತಿದ್ದೆ. ಅವಳಿಗೆ ಓದು ಇದನ್ನೆಲ್ಲ ಕೇಳಬೇಕು ನೀನು ಅಂತ ಎಕ್ಸ್ಪ್ಲೈನ್ ಮಾಡೋದು, ಹೇಳೋದು, ಅದೆಲ್ಲ ಮಾಡ್ತಿದ್ದೆ. ಹಾಡುಗಳು ಕೇಳ್ತಿದ್ದೆ, ಅದು ನೈಟ್ ಆಯಿತು ಅಂದರೆ ಒಳ್ಳೆ ಹಾಡುಗಳು ಕೇಳೋದು, ಆ ಥರ. ಅವಳಿಗೆ ಈ ಹಾಡು ತುಂಬ ಇಷ್ಟ. ಸೊ ಕೇಳ್ತಿದ್ಲು, ಇದೊಂದು ಹಾಡಿ ನನಗೆ ಅಂತ. ನಾನು ಹಾಡ್ತಿರ್ಲಿಲ್ಲ. ಇಲ್ಲ, ನಾನು ಇದನ್ನ ಯಾಕಂದ್ರೆ ನಾನು ಮೆಂಟಲಿ ಫಿಕ್ಸ್ ಆಗಿದೆ, ಇದನ್ನ ಅವತ್ತೇ ಹಾಡಬೇಕು, ನಾನು ಅವತ್ತೊಂದು ಸರ್ಪ್ರೈಸ್ ಥರ ಕೊಡೋಣ ಅಂತ ನಾನು ಹಾಡ್ತಾನೆ ಇಷ್ಟು ಸತಿ. ಅದೊಂದೇ ಆಸೆ ನಾನು ಈಡೇ ಅಂದರೆ ಅದೊಂದು ಇರಲಿ, ಕೊನೆ ಟೈಮಿಗೆ ಏನೋ ಒಂಥರ ಅವಳಿಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ಸತಿ ಕೇಳ್ತೀಳಲ್ಲ, ಒಂದು ಸ್ವಲ್ಪ ಒಂದು ಚೇಷ್ಟೆ ಇರುತ್ತಲ್ಲ, ಇನ್ನು ಸ್ವಲ್ಪ ವೆಯ್ಟ್ ಮಾಡೋಣ ಅವಳಿಗೆ, ಅಲ್ಲೇ ಹಾಡ್ಸೋಣ ಅನ್ನೋ ಥರದ್ದು ಒಂದಿತ್ತು. ಸರಿ, ನಾನು ಅದಕ್ಕೆ ಸುಮ್ಮನಾಗಿದ್ದೆ. ಅಲ್ಲಿ ಕೂತ್ಕೊಂಡ್ವಿ. ಹಿಂಗೆ ನಂಗೆ ಗೊತ್ತಿತ್ತು ಹೆಂಗಿದ್ರು ಹಾಡಿ ಅಂತ ಕೇಳ್ತಾರೆ, ಆಡಿಯನ್ಸ್ ಬಂದಿರುತ್ತೆ, ನನ್ನ ಫ್ಯಾಮಿಲೀಸ್ ಎಲ್ಲ ಬಂದಿರುತ್ತೆ. ಸೊ ನನ್ನ ಬಾಮೈದವ್ರಿಗೆ ಸ್ವಲ್ಪ ಹಾಡು ಅದೆಲ್ಲ ಇಷ್ಟ. ಅವ್ನು ಸ್ಪೀಕರಲ್ಲೇ ಎತ್ಕೊಂಡ್ಬಿಡೋರು, ಬಾವಂಕಲ್ಲಿ ಹಾಡ್ಸೋಣ ಅಂದ್ಕೊಂಡು ಸ್ಪೀಕರು ಇದನ್ನೆಲ್ಲ. ಸೊ ಕೇಳಿದ್ರು, ನಾನು ಇಸ್ಕೊಂಡು ಅವತ್ತು ಡೈರೆಕ್ಟಾಗಿ ಅಲ್ಲೇ ಹಾಡಿದ್ದು, ಹಾಡೋಣ ಇದೊಳಗೆ ಏನೋ ಇಷ್ಟ ಆಗುತ್ತೆ ಅಂತ. ಅದನ್ನು ಅಷ್ಟೊಂದೆಲ್ಲ ಫೀಲ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಂದರೆ ನನಗೆ ಖುಷಿ ಏನಂದರೆ, ಇಷ್ಟು ದಿನ ತಡ್ಕೊಂಡಿದ್ದು, ಅಂದರೆ ಹಾಡಿರಲಿಲ್ಲ ಅವರು, ಇಲ್ಲಿ ಹಾಡಿದ್ರೆ ಏನೋ ಒಂಥರ ಖುಷಿ ಆಗ್ಬೋದು ಅವಳಿಗೆ ಅಂತ. ಬಟ್ ಅವಳು ಸ್ವಲ್ಪ ಸಖತ್ ಎಮೋಷ್ನಲ್ ಆಗಿ ಅದೆಲ್ಲ ನಡೀತು. ಬಟ್ ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಯಿತು ಅಂತಂದರೆ, ಎಷ್ಟೊಂದು ಜನ ಬೇಕಾದ್ರೆ ನೀವು ತೆಗೆದು ನೋಡೋರು ಮೆಸೇಜ್ ಗೊತ್ತಾಗುತ್ತೆ, ತಂಗಿ ನೀನು ಪುಣ್ಯ ಮಾಡಿದ್ಯಾ, ಇಂಥ ಹಸ್ಬೆಂಡ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ರೆ ಪುಣ್ಯ. ನಾನಲ್ಲ, ಹಂಗೆ ನೋಡಿದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಬೇಕು, ಇದು ಉಲ್ಟಾ ಅಂತ. ಬಟ್ ಅವ್ರು ಕೆಲವೊಬ್ರು ರೀಸನ್ನು ಹಾಕಿದರು. ಎಷ್ಟೊಂದು ಹೆಣ್ಮಕ್ಳು ಕನಸಿದಂದರೆ, ನನ್ನ ಗಂಡ ಈ ಮೂಮೆಂಟಲ್ಲಿ ಈ ಥರ ಮೂಮೆಂಟ್ಗಳನ್ನ ನನಗೆ ಕೊಡಬೇಕು ಅಂತ. ಕೇರೇ ಮಾಡಲ್ಲ ನಮ್ಮನ್ನು, ಅಥವಾ ನೋಡ್ಕೊಳ್ಳಲ್ಲ ಅಂತನೋ, ಅಥವಾ ಇನ್ನೇನೋ ನನ್ನ ಆಸೆ ಏನಿದ್ರು ಅವ್ರು ಓಪನ್ ಅಪ್ ಆಗಲ್ಲ. ಎಷ್ಟು ಎಲ್ಲನೂ ಓದಿದ್ದೀನಿ ನಾನು. ಸೊ ಈ ಥರದ್ದೆಲ್ಲ ಅಂದಾಗ ನನಗೆ ಅದೇ ಅನಿಸಿ, ಹೆಣ್ಮಕ್ಳು ಒಂದೊಂದು ವಿಷಯನೂ ಎಷ್ಟು, ಅವಳು ಏನು ಒಡವೆ ಕೇಳಲಿಲ್ಲ, ಏನು ನಾನು ಏನು ಬೇರೆ ಇನ್ನೇನೂ ಮಾಡಲಿಲ್ಲ, ಅದು ಒಂದು ಹಾಡು ಎಷ್ಟು ಮನಸ್ಸಿಗೆ ಇಷ್ಟ ಆಯಿತು ಅಂದರೆ, ಇವತ್ತು ನನಗೆ ಯಾರಾದರೂ ಕಮೆಂಟ್ ಹಾಕ್ದಾಗ ನೀವಿಬ್ಬರು ಚೆನ್ನಾಗಿರಿ, ನೀವಿಬ್ಬರು ಹಿಂಗೆ ಇರಿ, ದೇವರ ಆಶೀರ್ವಾದ ಇರಲಿ ನಿಮಗೆ, ಅಷ್ಟು
ತುಂಬಾ ಇವಾಗ ಹೆಂಗಾಗ್ಬಿಟ್ಟಿದೆ ನನ್ನ ಜೊತೆ ಅವಳು ಫೇಮಸ್ ಆಗ್ಬಿಟ್ಟಿದ್ದಾಳೆ. ಎಲ್ಲಾರು ಹೋದ್ರೆ ನೀವು ಸುಬ್ರಹ್ಮಣ್ಯ ಅವ್ರ ವೈಫ್ ಅಲ್ವಾ ಹಂಗಂತಾರೆ, ಅಥವಾ ಆ ಹಾಡಲ್ಲಿ ಅಳ್ತಿದ್ದು ನೀವೇ ಅಲ್ವಾ ಅಂತಾರೆ. ಸೊ ಇವನು ಹೌದು ಹೌದು ನಾನೇ ಅನ್ನೋದು. ಇವಾಗ ನಮ್ಮ ಕೆಫೆಗೆ ಬಂದ್ರು ಹಂಗೆ ಆಗಿದೆ, ಯಾಕಂದ್ರೆ ಶೆಫ್ ಇದ್ರಲ್ಲಿ ಇರ್ತಾರ, ಅವ್ರ ಕೆಫೆ ಒಳಗಿರ್ತಾರಲ್ಲ, ನೀವೇ ಅಲ್ವಾ ಅವ್ರ ವೈಫು, ನೀವೇ ಅಲ್ವಾ ಅವ್ರು ತತ್ತಿದ್ದು ಅಂತ ಅಂದ್ಬಿಟ್ಟು ಈಗ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋರು, ಅವಳನ್ನು ಕರೆದು ಫೋಟೋ ತೆಗೆಸ್ಕೊಂಡು. ಸೊ ಅದೇ ಪ್ರೀತಿ ಅಂತ ಜನಕ್ಕೆ ಯಾರು ಏನು ಅನ್ನೋದು ಬೇಕಿಲ್ಲ, ನಿನ್ನಲ್ಲಿ ಏನೋ ಒಂದು ಇಷ್ಟಪಟ್ಬಿಟ್ರೆ ಅವರು ತುಂಬಾ ತುಂಬಾ ಪ್ರೀತಿ ಕೊಡ್ತಾರೆ. ಸೊ ಇವಾಗ ಅದ ಹಾಡಬೇಕಾ? ಹಾಡ್ಬೇಕು. ಈ ಸಾಂಗ್ ನಿಮ್ಮ ಇನ್ಸ್ಟಾಗ್ರಾಮ್ ತಂಗಿದೀರಿಗೆ ನಿಮ್ಗೆ ಕೇಳಿದ್ರಲ್ಲ, ನಮ್ಗೆ ಯಾರು ಇಲ್ಲ ಅಂತ ಅವ್ರಿಗೋಸ್ಕರ ಹಾಡಿದ್ದು. ಚಿನ್ನದ ಮನೆಯ ಚಿನ್ನ ನೀನು ಬಂದೇನು ಇಂಥ ಗುಡಿಸಲಿಗೆ ದೀಪ ಬೆಳಗೋದಕ್ಕೆ, ಗಂಧದ ಮನಸ್ಸಿನ ಗಂಧ ನೀನು ಇರುವೆ ತಂದೆ ಮಣ್ಣ ಸೊಗಡಿಗೆ ಹೆತ್ತವರಿಗೆ, ಹಾಲಂತ ಮನಸ್ಸು ಕಂಡು ಪ್ರೀತಿಯ ಬೆಳಕ ಕಂಡು ಕಲ್ಲಂತ ಮನಸ್ಸು ಕರಗಿ ಹೋಯಿತಮ್ಮ, ಜೀವಕ್ಕೆ ನೀನೇ ಜೀವ ನಿನ್ನೊಳಗಿನ್ನೊಂದು ಜೀವ, ಜೀವಕ್ಕೆ ಜೀವ ಇಟ್ಟು ಕಾಯುವೆನಮ್ಮ, ಚಂದನದ ಬೊಂಬೆ ಇದೆ ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ, ಪುಟ್ಟ ಹೆಜ್ಜೆ ಇಟ್ಟು ಬಾರೆ ಬೊಂಬೆ, ಚೆಲುವೆ ಚೆಲುವೆ ಚೆಲುವಿಗೆ ಚೆಲುವೆ ಒಲವೇ ಒಲವಿಗೆ ಒಲವೇ, ಈ ಮಗುವಂತ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ, ಈ ಮಗುವಂತ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ. ಒಂದೊಂದ್ಸತಿ ಅನ್ಸುತ್ತೆ ನನಗೆ ಜನ ಯಾಕಿಷ್ಟು ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಮೋರ್ ಓವರ್ ನಾನೊಂದು ಅಬ್ಸರ್ವ್ ಮಾಡಿದ್ದೆ ನನ್ನ ಇಡೀ ಪ್ರೊಫೈಲಲ್ಲಿ, ನನಗೆ ಸ್ಯಾಡ್ ಸಾಂಗ್ಗಳಿಗೆ ಜನ ಕನೆಕ್ಟ್ ಆದಷ್ಟು ಹ್ಯಾಪಿ ಸಾಂಗ್ಗಳು ಹಾಡಿದಾಗ ಅಷ್ಟು ಕನೆಕ್ಟ್ ಆಗಿಲ್ಲ. ಅವ್ರನ್ನೆಲ್ಲ ಯಾರಾದ್ರೂ ಸಿಕ್ತಾಗ ಹಂಗೆ ಕೇಳ್ತೀನಿ, ಇಲ್ಲ ಅವರೇ ಯಾವಾಗಾರು ಹೇಳ್ತಾರೆ ಈ ಹಾಡು ಎಲ್ಲರೂ ಹಾಡಿದಾರಪ್ಪ, ಅಂದರೆ ಮೀನ್ಸ್ ತುಂಬ ಜನ ಹಾಡಿರೋದು ನಾವು ಕೇಳಿದೀವಿ, ಬಟ್ ಅದೇನೋ ನಿಮ್ಮ ವಾಯ್ಸಲ್ಲಿ ಕೇಳಿದಾಗ ಮನ್ಸಿಗೆ ಬೇಗ ಹತ್ರ ಆಗ್ಬಿಡ್ತೀರಾ, ಬೇಗ ಏನೋ ಇಷ್ಟ ಆಗುತ್ತೆ ಅಂತ. ಅದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಏನಕ್ಕಂಗೆ ಅಂತ. ನಾನು ಆ ಪ್ರೆಸೆಂಟಿಗೆ ಆ ಹಾಡಿಗೆ ಏನು ಭಾವನೆ ಹಾಕ್ಬೋದು ಅನ್ಸುತ್ತೋ ಅಷ್ಟನ್ನು ಮಾತ್ರ ನಾನು ಯೋಚನೆ ಮಾಡಿ ಹಾಡಿರ್ತೀನಿ. ಬಟ್ ಅದ್ರ ಬಿಹೈಂಡ್ ತೊಗೊಂಡೋಗೋದೇ ಆಡಿಯನ್ಸ್. ಅದನ್ನು ಕೇಳಿದಾಗ ಅವ್ರು ಅಂದಾಗೆಲ್ಲ ನಂಗೆ ಖುಷಿ ಆಗುತ್ತೆ, ಹೌದಾ ಅದು ಹೆಂಗದು ಚೆಂದ ಕೇಳುತ್ತಾ. ಎಲ್ಲರೂ ಹೋದ್ರೆ ಇವಾಗ ನಾನು ಕೆಫೆ ಎಲ್ಲರೂ ಪರ್ಫಾರ್ಮ್ ಮಾಡ್ತೀನಿ, ಅಲ್ಲೂ ಈ ಹಾಡು ಕೇಳ್ತಾರೆ. ಮೊನ್ನೆ ಯಾರೋ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಬಂದಿದ್ರಲ್ಲಿಗೆ, ಸೊ ಸರ್ ನಿಮ್ಮ ಈ ಹಾಡನ್ನು ಕೇಳಬೇಕು ಅಂತಲೇ ನಾನು ಬುಕ್ ಮಾಡ್ಕೊಂಡು ಬಂದಿದ್ದೀನಿ, ಸೊ ದಯವಿಟ್ಟು ಹಾಡಿ ಇದನ್ನು ಅಂತ ಹೇಳಿ ವಿಡಿಯೋನೇ ತೋರಿಸಿದ್ರಿ, ಹಿಂಗಿದೆ ನೋಡಿ ಇದನ್ನು ಹಾಡಿ ಅಂತ. ಸೊ ಅವಾಗೆಲ್ಲ ಖುಷಿಯಾಗುತ್ತೆ. ಅಟ್ಲೀಸ್ಟು ಅವ್ರದ್ದೇನೋ ಒಂದು ಮೂಮೆಂಟ್, ನಾವು ಒಬ್ಬ ಸಿಂಗರ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮಿಂದ ಅದನ್ನು ಕೇಳೋರು ಖುಷಿ ಪಡ್ತಾರಲ್ಲ, ಸೊ ಅದಕ್ಕಿಂತ ಬ್ಲೆಸ್ಡ್ ಏನಿರಲ್ಲ ಅನ್ಸುತ್ತೆ. ನೀವು ಒಂದ್ಸಲ ನಂಗೊಂದು ಸ್ಟೋರಿ ಹೇಳಿದ್ರಿ, ನೆನಪಿದ್ಯಾ? ನಾನು ದೇವ್ರ ಮುಂದೆ ಕುತ್ಕೊಂಡಾಗ ದೇವ್ರು ನಂಗೆ ಎಲ್ಲದೂ ಕೊಟ್ಟಿದ್ದಾನೆ, ನಾನು ದೇವ್ರಿಗೆ ಏನು ಕೊಡ್ಬೋದು ಅಂತ ನೋಡಿದಾಗ ನಂಗೆ ದೇವ್ರು ಒಂದು ಒಳ್ಳೆ ಕಂಠ ಕೊಟ್ಟಿದ್ದಾನೆ, ಅದ್ರ ಮೂಲಕ ನಾನು ಹಾಡ್ಬೋದು. ನನಗೆ ಇದನ್ನು ಯಾರೋ ಹೇಳಿದ್ರು ಆಯ್ತಾ, ಹಿಂಗೆ ಒಂದಷ್ಟು ನಾನು ಹೇಳಿದ್ನಲ್ಲ ಶೋಸ್ ಇಲ್ಲ ಸ್ವಲ್ಪ, ಆ ಟೈಮಿಗೆ ಒಂದು ಆಲ್ಮೋಸ್ಟ್ ಒಂದು ಲೈಟ್ ಡಿಪ್ರೆಷನ್ ಅಂತಾರಲ್ಲ ಆ ಥರ ಬಂದಿರುತ್ತೆ ನಿಮಗೆ ಲೈಫಲ್ಲಿ. ಏನು ಬೇಡಾಗರು ಇದು ಯಾವುದು ವರ್ಕ್ ಆಗಲ್ಲ, ಸುಮ್ಮನೆ ಎಲ್ಲರ ಕೆಲಸ ಮಾಡ್ಕೊಂಡು ಫ್ಯಾಮಿಲಿ ತಳ್ಕೊಂಡು ಹೋಗ್ಬಿಡೋಣ ಅಂದರೆ ನೋಡ್ಕೊಂಡು ಹೋಗೋಣ ಎಲ್ಲರ ಥರ ನಾವು ಬದುಕೋಣ ಅಂತ. ಅದು ಒಂದು ಸ್ವಲ್ಪ ದಿನ ಹಂಗಿರುತ್ತೆ. ಅವಾಗ ನನಗೆ ಯಾರೋ ಒಬ್ರು ಸಿಕ್ಕಿದ್ರು ಹಿಂಗೆ. ಅಂದರೆ ನಾನು ಸ್ವಲ್ಪ ತುಂಬ ಸ್ಪಿರಿಚುವಲ್ ಇರ್ತೀನಿ ನಾನು ಯಾವಾಗಲೂ. ನನಗೆ ಏನೋ ಬಿಲೀವ್, ಏನೋ ಒಂದು ವರ್ಕ್ ಆಗುತ್ತೆ, ಯೂನಿವರ್ಸ್ ಏನೋ ಆಗುತ್ತೆ, ನಮಗೇನೋ ಬರುತ್ತೆ ಅಂತ. ಆ್ಯಂಡ್ ಇದಕ್ಕೊಂದು ಹೇಳ್ಬೇಕಂದ್ರೆ, ನಾನು ಕಾಲೇಜ್ ಡೇಸಲ್ಲಿ ಏನಿದ್ನಲ್ಲ ಊರಲ್ಲಿ, ಆಗ ಅಪ್ಪ ಏನಾರ ಕೇಳಿ ಏನು ಓದ್ತೀಯೋ ನೀನು, ಏನು ಮಾಡ್ತೀಯೋ ಅಂತ ಎಲ್ಲ ಕೇಳೋರು. ನಾನಿಲ್ಲ ಬೆಂಗಳೂರಿಗೆ ಹೋಗೋದು, ಮ್ಯೂಸಿಕಲ್ಲಿ ಏನೋ ಮಾಡ್ತೀನಿ. ಹೆಂಗೆ ಮಾಡ್ತೀಯಾ, ಯಾರು ಗೊತ್ತು ನಿನಗೆ ಅಂತ ಅನ್ನೋರು. ನೀವು ನಂಬಲ್ಲ, ಪ್ರತಿ ಕ್ಷಣನೂ ನಾನು ಫೀಲ್ ಮಾಡಿದ್ದೀನಿ, ಇಲ್ಲ ಏನೋ ಒಂದು ಆಗುತ್ತೆ, ಹಾಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಅವಾಗ್ಲಿಂದಲೂ ಅದೇನೋ ಫೀಲ್. ಹೆಂಗೆ ಮಾಡ್ತೀಯ ನನಗೂ ಗೊತ್ತಿಲ್ಲ, ಬಟ್ ಅವಕಾಶ ಸಿಗುತ್ತೆ, ನಾನು ಅದನ್ನು ಯೂಸ್ ಮಾಡ್ಕೊಂಡಂತೂ ಹೋಗ್ತೀನಿ. ಸೊ ಇಲ್ಲಿಗೆ ಬಂದ ತಕ್ಷಣ ಸ್ಟಾರ್ಟಿಂಗ್ ಒಂದು ಸ್ಕೂಲಿಗೆ ಟೀಚರಾಗಿ ಸೇರಿಕೊಂಡೆ. ಸೊ ಅಲ್ಲಿ ಒಂದು ಇನ್ಕಮ್ ಅಂತ ಮಾಡ್ಕೊಂಡು ಅದಾದಮೇಲೆ ಹುಡ್ಕಾಡೋಕ್ಕೆ ಶುರು ಮಾಡಿದೆ. ನೋಡಿ ಅವತ್ತು ನಂಬಿದ ಬಿಲೀವ್ ಇವತ್ತವರೆಗೂ ಇಲ್ಲಿಗೆ ತಂದು ನಿಲ್ಲಿಸಿದೆ. ಸೊ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ, ಯೂನಿವರ್ಸ್ ಏನೋ ಇದೆ, ಅದು ವರ್ಕ್ ಆಗುತ್ತೆ, ನಾವು ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕಷ್ಟೇ. ನಂಗೆ ಈ ಥರದ್ದು ಒಬ್ರು ಸಿಕ್ಕಿದ್ರು ಆಯಿತಾ, ಹಿಂಗಾಗಿದೆ ಅಮ್ಮ, ಅಂದರೆ ಅವ್ರ ಅಮ್ಮ ಅಂತ ಕರಿತೀನಿ ನಾನು, ಹಿಂಗಾಗಿದೆ ಏನು ಮಾಡೋದು, ಏನೂ ವರ್ಕ್ ಆಗ್ತಿಲ್ಲ ಅಂತ. ಅವಾಗ ಅವರು ಅದನ್ನೇ ಹೇಳಿದ್ದು, ಫಸ್ಟ್ ಬಿಲೀವ್ ಮಾಡೋಕ್ಕೆ ಶುರು ಮಾಡು, ಆಗುತ್ತೆ. ಆ ಪ್ರೊಸೆಸಲ್ಲಿ ಇರು ನೀನು, ಅದು ವರ್ಕ್ ಆಗುತ್ತೆ. ಅದು ಯಾವತ್ತು ನಂಬಿಕೆ ಮಾತ್ರ ಕಳ್ಕೊಬೇಡ. ಸೊ ಅದೊಂದು ಅವರು ತುಂಬ ಸ್ಟ್ರಾಂಗಾಗಿ ಹೇಳಿದ್ರು. ಅದನ್ನೇ ನಾನು ಹೇಳಿದ್ದು ನಿಮ್ಗೆ ಅವಾಗಲೇ. ಅಂದರೆ ಮೀನ್ಸ್ ಆಗುತ್ತದು, ನಾವು ಆ ಪ್ರೋಸೆಸ್ನ ಬಿಡಬಾರ್ದು. ಇವಾಗ ಬಟ್ ನಾನು ನಿಮ್ಮ ಮೋಸ್ಟ್ಲಿ 1 ವರ್ಷ ಆಯಿತು ಅನ್ಸುತ್ತೆ ನಾನು ನಿಮ್ಮ ಜೊತೆ. ಬಟ್ ಅವಾಗ್ಲಿಗೂ ಇವಾಗ್ಲಿಗೂ ಬೇರೆ ಇನ್ನೇನೋ ಚೇಂಜ್ ಆಗಿದೆ ಲೈಫು, ಇನ್ನೇನೋ ಥರ ಓಡ್ತಾ ಇದೆ. ಸೊ ಅದಾಗತ್ತೆ, ನಂಬೇಕಷ್ಟೆ.
ನಂಬಿಕೆ ಒಂದು ಇಟ್ಕೊಂಡು ಹೋದ್ರೆ, ಯಾಕಂದ್ರೆ ಅದು ಮಾಡಿದ್ದೀನಿ ನಾನು. ಹೇಳ್ತಿಲ್ವಾ ಟಿ ವಿ ಚಾನಲ್ದು ಯಾವುದೋ ಶೋಸ್ಗಳೇ ಸಿಗ್ತಿಲ್ಲ ಅಂತ ದಿನ ಪೂರ್ತಿ ಕಣ್ಣೀರು ಹಾಕಿದ್ದೀನಿ ನಾನು. ಯಾವ ರೇಂಜ್ಗೆ ಅಂದರೆ ಅದು ಮೋಸ್ಟ್ಲಿ ನನ್ನ ಹೆಂಡ್ತಿಗೆ ಮಾತ್ರ ಗೊತ್ತಿರುತ್ತೆ. ಆ ರೇಂಜಿಗೆ ಕಣ್ಣೀರು ಹಾಕಿ ಡಿಪ್ರೆಷನ್ಲಿ ಇದ್ದವನು ಅದ್ರ ನೆಕ್ಸ್ಟ್ ಡೇ ಅದ್ರದ್ದು ಏನೋ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಇವಾಗ ಎಲ್ಲೋ ಕೆಫೇಲಿ ಹೋಗಿ ಒಂದು ಪರ್ಫಾರ್ಮ್ ಮಾಡಿದ್ರೆ ಸಾಕಪ್ಪ, ದೊಡ್ಡ ದೊಡ್ಡ ಶೋಸ್ ಅಂತ ಯಾವುದೂ ಸಿಗ್ತಿಲ್ಲ, ಕೆಫೇಲಿ ಹೋಗಿ ಪರ್ಫಾರ್ಮ್ ಮಾಡಿದ್ರು ಸಾಕು ನಂಗೆ ಅದ್ರ ತೃಪ್ತಿ ಅನ್ನೋನು. ಇವಾಗ ದೇವ್ರು ನಾನೇ ಒಂದು ಕೆಫೆ ಓಪನ್ ಮಾಡೋಷ್ಟು ಕೊಟ್ಟಿಯಾನೆ. ಬಿಲೀವ್ ಮಾಡಬೇಕು, ಹೋಗ್ಬೇಕು ಅದರಿಂದ. ನೀವು ಎಲ್ಲಿವರೆಗೂ ಕಾಲ್ ಕಿತ್ತು ಮುಂದೆ 8 ವರ್ಷ ಮ್ಯಾಮ್ ನಾನು ರೆಗ್ಯುಲರಾಗಿ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಈ ಸತಿ ರಿಸೈನ್ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಇವಾಗ ಆ 8 ವರ್ಷ ನನಗೆ ಎಷ್ಟು ಜನ ಹೇಳಿದಾರೆ ಯಾಕೋ ಒಂಚೂರು ಮ್ಯೂಸಿಕ್ ಹೋಗು, ಇವ್ರನ್ನ ಕೇಳು, ಅಪ್ರೋಚ್ ಮಾಡಿ, ಎಲ್ಲೋ ಸಿಗುತ್ತೆ ಅಂತ. ಅದು ಯಾವತ್ತೂ ನಂಗೆ ಹಂಗೆ ಅನಿಸಿಲ್ಲ. ಇದು ಬಿಟ್ಟರೆ ನನಗಾಗಲ್ಲ, ಲೈಫ್ ಕಷ್ಟ ಆಗುತ್ತೆ ಅಂತಲೇ ನಾನು ಇಷ್ಟು ದಿನ ಇದ್ದೆ. ಇವಾಗ ಅದೇನೋ ಒಂದು ಧೈರ್ಯ, ಬಿಟ್ಬಿಡೋಣ ಫಸ್ಟು. ನಾವು 2 ದೋಣಿ ಮೇಲೆ ಕಾಲಿಟ್ರೆ ಕಷ್ಟ ಆಗೋದು. ಒಂದು ಬಿಟ್ಟು ಒಂದು ಸತಿ ನಿಂತ್ಕೊಂಡ್ರೆ ದೇವ್ರು ಏನೋ ಒಂದು ದಾರಿ ತೋರಿಸ್ತಾರೆ, ಹೆಂಗೋ ಒಂದು ಹೋಗುತ್ತೆ. ಸೊ ಆ ಉದ್ದೇಶನೇ ಕೆಫೆ. ನಾನು ಅಲ್ಲಿ ರಿಸೈನ್ ಮಾಡಿದೆ, ಅದ್ರ ನೆಕ್ಸ್ಟ್ ಡೇ ನಾನು ಕೆಫೆ ಡಿಸೈಡ್ ಮಾಡಿಕೊಂಡೆ. ಒಂದು 20ನೇ ತಾರೀಕು ಅಷ್ಟೊಳಗೆ ಓಪನ್ ಮಾಡ್ಕೊಂಡು, ಅದೇನು ತುಂಬ ಒಂದು 10,000 20,000ದಲ್ಲಿ ಆಗೋದಲ್ಲ, ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಅದು ಹೆಂಗೆ ಬಂತು ದುಡ್ಡು, ಹೆಂಗೆ ತೊಗೊಂಡ್ವೋ, ಹೆಂಗೆ ಹಾಕಿದ್ವೋ, ಬಟ್ ಅದಾಯಿತು. ಸೊ ಅದರಿಂದ ಇನ್ನೊಂದಷ್ಟು ಜನಕ್ಕೆ ಏನೋ ಇನ್ಸ್ಪೈರ್ ಆಗಿ ಒಳ್ಳೇದಾಯಿತು ಅಂತಂದರೆ ಅವ್ರು ಬ್ಲೆಸ್ಸಿಂಗ್ಸ್ ಮಾಡ್ತಾರಲ್ಲ, ನಿಮಗೆ ಆಗುತ್ತೆ ಮಾಡಿ ನೀವು ಅಂತ. ಮೋಸ್ಟ್ಲಿ ಅದು ಒಂದಷ್ಟು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ, ಖಂಡಿತ ಕರ್ಕೊಂಡು ಹೋಗುತ್ತೆ. ಸೊ ಖುಷಿ ಇದೆ ಮ್ಯಾಮ್. ಆಮೇಲೆ ಎಲ್ಲರಿಗೂ ಒಂದು ಅವಕಾಶ ಕಾಯ್ತಾ ಇರ್ತಾರೆ, ನಿನ್ನ ಕೈಲಿ ಆಯ್ತಾ, ಸಾಧ್ಯ ಆಯ್ತಾ, ನೀನು ಮಾಡಿ. ಯಾಕಂದ್ರೆ ನಾನು ಅಪ್ಪು ಸರದ ಆ ಥರದ್ದೆಲ್ಲ ನೋಡಿದ್ದೀನಿ. ಅಂದರೆ ಮನುಷ್ಯ ಇದ್ದಾಗ ಎಲ್ಲನೂ ಮಾಡಿಬಿಡ್ಬೇಕು, ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು. ಆಮೇಲೆ ಒಳ್ಳೆ ಮನಸ್ಸಿಂದ ಮಾಡಬೇಕು. ಅಪೇಕ್ಷೆ ಇವಾಗ ದುಡ್ಡಿಲ್ಲ ಅಂತಲ್ಲ. ಮೊನ್ನೆ ಒಂದು ವಿಡಿಯೋ ಇದೆ ನನ್ನ ಹತ್ರ, ಬೇಕಾದ್ರೆ ತೋರಿಸ್ತೀನಿ. ಒಬ್ರು ಹಿಂಗೆ ಓಪನ್ ಮೈಕಿಗೆ ಬಂದಿದ್ರು ಆಯ್ತಾ, ಅವ್ರು ಎಲ್ಲ ಹಾಡಾಯಿತು, ಖುಷಿ ಪಟ್ಟರು, ಕೇಳಿದ್ರು. ಅಂದರೆ ಅವ್ರು ಮಾತಾಡೋಕೆ ಒಂದು 5 ನಿಮಿಷ ಟೈಮ್ ಕೊಟ್ಟಾಗ ಅವ್ರು ಏನಂತಂದರೆ, ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಅವರು ಸಂಡೇನೂ ಜಾಮಿಂಗ್ ಇಟ್ಕೊಂಡು ದುಡ್ಡೇ ಮಾಡಬೇಕು ಅನ್ನಂಗಿದ್ರೆ ಸಂಡೇನೂ ಜಾಮಿಂಗ್ ಇಟ್ಕೊಂಡು ಟಿಕೆಟೆಡ್ ಮಾಡ್ಕೊಂಡು ಮಾಡ್ಬೋದಿತ್ತು. ಬಟ್ ಇವಾಗ ಇವ್ರು ಇದನ್ನು ಮಾಡ್ತಿದ್ದಾರೆ. ಇದಕ್ಕೆ ಏನೋ ಒಂದು ಟಿಕೆಟ್ ಪ್ರೈಸ್ ಇರುತ್ತೆ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಅವ್ರ ಮನೇಲಿ ಮಾಡ್ತಿಲ್ಲ ಇದನ್ನು. ಒಂದು ಜಾಗ ಅಂತ ಇದೆ, ಅವ್ರಿಗೆ ಅದಕ್ಕೆ ರೆಂಟ್ ಅಂತ ಇರುತ್ತೆ, ಒಂದು ಸ್ಪೀಕರ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ಇಷ್ಟೆಲ್ಲ ಡೆಕೋರೇಟ್, ಏನೋ ದುಡ್ಡಿರುತ್ತೆ. ಆ ನಿಮ್ಮ ಚಿಕ್ಕ ದುಡ್ಡು ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾನು ಲಿಟ್ರಲಿ ಅವರು ಮಾತಾಡಿದ್ ನೋಡ್ಬಿಟ್ಟು ಹೌದಲ್ಲ, ಇಷ್ಟು ಸಿಂಪಲ್ ವಿಷಯನೇ ನಾವು ಇಟ್ಕೊಂಡ್ರೆ ತಲೆಯಲ್ಲಿ. ದುಡ್ಡೇ ಮಾಡಬೇಕು ಅನ್ನಂಗಿದ್ರೆ ಬೇರೆ ಏನೇನೋ ಜಾಮಿಂಗ್ ಮಾಡ್ಕೊಂಡು ನಿಮ್ಗೆ ಅವಕಾಶ ಮಾಡ್ಕೊಡೋದು ಅನ್ನೋದಕ್ಕಿಂತ ನಿಮ್ಮನ್ನು ಹಾಡಿಸಿ ನಾನು ಹೆಂಗೆ ಇದು ಮಾಡೋಕ್ಕಾಗುತ್ತೆ. ಹಾಡಿಸ್ಬೇಕು ಅನ್ನೋದು ನನ್ನ ಮನಸ್ಥಿತಿ. ನನ್ನ ಯಾರಿಗೋ ಒಂದು ಏನೋ ನಿಲ್ಲಿಸ್ಬೇಕು ಅಂತ. ದುಡ್ಡು ಅವಶ್ಯಕತೆ ಅದಷ್ಟೇ. ಅಂದರೆ ನನಗೇನೋ ರೆಂಟ್ ಇರುತ್ತೆ, ಒಂದು ತಿಂಗಳಾದ್ರೆ ನಾನು ಕೊಡ್ಬೇಕಂಗೆ, ನೆಕ್ಸ್ಟ್ ಉಳಿಸ್ಕೋಬೇಕಲ್ಲ ನಾನು ಅದನ್ನು. ಸೊ ಅದಕ್ಕೇನಾದರೂ ಒಂದು ಮಾಡಬೇಕು, ಫ್ರೀಯಾಗಂತೂ ಮಾಡೋಕ್ಕಾಗಲ್ಲ. ಸೊ ಆ ವ್ಯಕ್ತಿ ಹೇಳಿದಾಗಲೇ ನಂಗೆ ಅರ್ಥ ಆಗಿದ್ದು, ಅದನ್ನು ಯೋಚನೆ ಮಾಡೋ ಜನಗಳಿದ್ದಾರೆ. ಆ್ಯಂಡ್ ಬರ್ತಾರೆ. ಕೆಲವೊಂದು ಮನಸ್ಥಿತಿ ಹಂಗಿರುತ್ತೆ. ದುಡ್ಡು ಆಮೇಲೆ ಫೋನ್ ಮಾಡಿ ಟಿಕೆಟಾ, ದುಡ್ಡು ಕೊಡಬೇಕಾ, ದುಡ್ಡು ಕೊಡಂಗಿದ್ರೆ ನಾವು ಬರಲ್ಲ ಅಂತ ಹೇಳಿರೋದು. ಯಾಕಂದರೆ ಅದನ್ನೆಲ್ಲ ನನ್ನ ವೈಫ್ ಹ್ಯಾಂಡಲ್ ಮಾಡೋದು. ಏನು ಪಾಪ ದುಡ್ಡು ಕೊಡಬೇಕಾ, ಇಲ್ಲಾಂದ್ರೆ ಬರಲ್ಲ ಅಂತ ಕೇಳ್ತಾವ್ರೆ. ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಫ್ರೀಯಾಗಿ ಎಷ್ಟು ಜನಕ್ಕೆ ಅಂತ ಮಾಡೋಕ್ಕಾಗುತ್ತೆ. ಆ್ಯಂಡ್ ಎಲ್ಲಿವರೆಗೂ ಮಾಡೋಕ್ಕಾಗುತ್ತೆ ನಾನು ಫ್ರೀಯಾಗಿ? ಏನೋ ನನ್ನದೇ ಸ್ವಂತ ಜಾಗಪ್ಪ, ನಾನು ಯಾರಿಗೂ ಏನೋ ಕೊಡಂಗಿಲ್ಲ ಅಂದರೆ ಒಂಥರ ಬಿಡು, ಬಂದವ್ರು ಬರಲಿ, ಫ್ರೀ ಮಾಡೋದು. ನಾನು ಏನೋ ರೆಂಟ್ ಕಟ್ಟಬೇಕು, ನಾನು ಏನೋ ಮಾಡ್ಬೇಕಂದಾಗ ಒಂದು ಮಿನಿಮಲ್ ಪ್ರೈಸ್ ಅಂತ ತೊಗೋಬೇಕಾಗುತ್ತೆ ಅಂತ. ಬಟ್ ಇಟ್ಸ್ ಓಕೆ, ಅದಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ. ಬಿಲೀವ್ ಮಾಡೋಣ, ನಡ್ಸ್ಕೊಂಡು ಹೋಗೋಣ. ಒಂದಿನ ತುಂಬ ಜನ ಅಲ್ಲಿ ಬಂದು, ಸರ್ ನಾನು ಮೊನ್ನೆನೋ ಯಾರೋ ಹೇಳಿದ್ರು ನಮಗೆಲ್ಲ, ನಾನು ಅದನ್ನು ಇದಕ್ಕೆ ಹಾಕಿದೆ, ಅಂದರೆ ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ನಮ್ಗೆ ಎಷ್ಟು ಜನ ಬರಬೇಕು ಇಲ್ಲಿಗೆ ಅಂದರೆ ನಮಗೆಲ್ಲ ಒಂದೊಂದೇ ಹಾಡು ಸಿಗೋ ಥರ ಅವಕಾಶ ಸಿಗೋ ಥರ ಇರಬೇಕು, ಅಷ್ಟು ಜನ ತುಂಬಿರಬೇಕು ಇಲ್ಲಿ ಅನ್ನೋ ಆಸೆ ಇದೆ. ತುಂಬ ಒಳ್ಳೆಯದಾಗಲಿ ನಿಮಗೆ ಅಂತ ಹಾರೈಸಿದ್ರು. ಸೊ ಅದು ಆರೈಕೆಗಳಿಗೆ ಒಂದು ಶಕ್ತಿ ಬರುತ್ತೆ ಒಂದಿನ. ಅವಾಗ ನಮ್ಮನ್ನು ಅದು ಈಸಿಯಾಗಿ ಎತ್ಕೊಂಡಾಗ ನಮ್ಮ ಗುರಿ ಹತ್ರ ನಿಲ್ಸುತ್ತೆ. ಅದು ಆ ಕ್ಷಣಕ್ಕೆ ವರ್ಕ್ ಆಗಲ್ಲ ಅಂತ ಅನ್ನಿಸ್ಬೋದೆ. ಆಶೀರ್ವಾದ ಎಲ್ಲ ನಾನು ತುಂಬ ಬಿಲೀವ್ ಮಾಡ್ತೀನಿ. ಆಶೀರ್ವಾದಗಳೆಲ್ಲ ಒಂದು ಟೈಮಲ್ಲಿ ನಿಮ್ಗೆ ಕೈ ಹಿಂಗೆ ಎತ್ತುತ್ತಾರೆ ಗೊತ್ತಾ, ಆವಾಗ ಅದು ವರ್ಕ್ ಆಗುತ್ತೆ. ಯಾರೋ ಒಬ್ರು ನಿಮ್ಮ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೋದ್ರೆ ಸೊ ಅದು ವರ್ಕ್ ಆಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.